ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಲೈಫ್ ಇನ್ ಕನ್ನಡ. ಈ ರೀತಿ ಟೊಮೆಟೊ ಸಾಂಬಾರು ಅಂದರೆ ಬಿಸಿ ಬಿಸಿ ಟೊಮೆಟೊ ಸಾಂಬಾರು ಮಾಡಿಬಿಟ್ರೆ ಊಟ ಮಾಡಲ್ಲ ಅಂದವರು ಕೂಡ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ಯಾವ ರೀತಿ ಇದೆ ಅಂತ. ಬಿಸಿ ಬಿಸಿ ಘಮ್ ಘಮಾಗಿರೋ ಟೊಮೆಟೊ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ. ಊಟ ಮಾಡಿದರೆ ಕೈ ಕೂಡ ಮತ್ತೆ ಕೂಡ ಅದ್ರದ್ದು ಘಮ ಹೋಗೋದಿಲ್ಲ, ಆ ರೀತಿ ಇರುತ್ತೆ. ಈ ರೀತಿ ಸಾಂಬಾರು ನೀವು ಮಾಡಬೇಕು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಫ್ರೆಂಡ್ಸ್. ನಾನು ಇವತ್ತು ಟೊಮೆಟೊ ಸಾಂಬಾರು ಮಾಡಲಿಕ್ಕೋಸ್ಕರ ಒಂದು 3 ಟೊಮೆಟೊನ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಈ ರೀತಿ ಮೇಲೆ ಅದು ಕಟ್ ಮಾಡ್ಕೊಂಬಿಟ್ಟು ಒಂದು 4 ಭಾಗ ಈ ಥರ 4 ಭಾಗನ ಮಾಡಿಕೊಂಡು ಒಂದು ತಪ್ಪಲೆ, ಯಾವ ತಪ್ಪಲಿನಲ್ಲಿ ಬೇಯಿಸ್ಕೊತೀರಾ ಆ ತಪ್ಪಲೆಗೆ ಹಾಕ್ಕೊಳ್ಳಿ. ಈ ಥರ ಹಾಕಿ ಸ್ವಲ್ಪ ನೀರು ಸೇರಿಸಿ, ಎಷ್ಟು ಅದು ಬೇಯೋ ಅಷ್ಟು, ಜಾಸ್ತಿ ಇದ್ರೂ ಪರವಾಗಿಲ್ಲ, ಅಂದರೆ ತುಂಬ ಜಾಸ್ತಿ ಹಾಕ್ಕೊಂಬಿಡಿ ಸ್ವಲ್ಪ, ಯಾಕೆಂದರೆ ಮತ್ತೆ ಅದು ಸಾಂಬಾರು ಯೂಸ್ ಆಗುತ್ತೆ. ಆ ಥರ ಇದಿಷ್ಟು ಹಾಕಿ ನಾನೊಂದಿಷ್ಟು ನೀರು ಹಾಕಿದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಬರೋಣ. ನಾನೀಗ ಸ್ಟವ್ನಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀನಿ. ಟೊಮೆಟೊ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಅಷ್ಟರೊಳಗೆ ನೋಡಿ, ಒಂದಿಷ್ಟು ದಪ್ಪ ಹುಣಸೆಹುಳಿನ ತೊಳ್ಕೊಂಡು ಇದನ್ನು ಸ್ವಲ್ಪ ನೀರು ಹಾಕಿ ನೆನೆಗೆ ಹಾಕಿಟ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ಹಾಕಿ ಇದು ನೆನೆಗೆ ಹಾಕಿಟ್ಕೊಂಡಿರ್ತೀನಿ. ಈಗ ಮತ್ತೆ ಇನ್ನೊಂದು ಕಡೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೋಡಿ ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ನೋಡಿ, ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ತೊಗೊಂಡಿದ್ದೀನಿ, ಇದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ. ಆಮೇಲೆ 1 ಟೀ ಸ್ಪೂನಷ್ಟು, 1 ಟೀ ಸ್ಪೂನ್ಗೂ ಸ್ವಲ್ಪ ಕಮ್ಮಿನೇ ಇದೆ, ಫುಲ್ ಹಾಕಿಲ್ಲ ನಾನು. ಇಷ್ಟು ಜೀರನ ಇದಕ್ಕೆ ಹಾಕ್ಕೊಳ್ತೀನಿ. ಇಷ್ಟನ್ನ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಂಬಂದ್ಬಿಡೋಣ. ಜಾಸ್ತಿ ನೀರೇನು ಸೇರಿಸ್ಬೇಡಿ, ಹಾಗೆಯೇ ಮಿಕ್ಸಿ ಮಾಡ್ಕೊಂಬರೋಣ. ಟೊಮೆಟೊ ಬೇಯ್ತಾ ಇದೆ, ಇನ್ನೊಂದು ಸ್ವಲ್ಪ ಹಾಗೆ ಬೇಯಲಿ. ಇನ್ನೊಂದು ಸ್ವಲ್ಪ ಬೆಂದ ಮೇಲೆ ಆಮೇಲೆ ನಾವು ಅದನ್ನು ಆಫ್ ಮಾಡ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಬೆಂದ್ಬಿಡಲಿ ಅದು, ಇಲ್ಲಾಂದರೆ ಅದು ಸಿಪ್ಪೆ ಹೊರಗಡೆ ತೆಗಿಲಿಕ್ಕೆ ಆಗೋದಿಲ್ಲ. ಅದರಿಂದ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ನೋಡಿ, ಇದೀಗ ಆಲ್ಮೋಸ್ಟ್ ಆಗಿದೆ. ಈಗ ಆಫ್ ಮಾಡ್ಕೊಳ್ಳೋಣ. ಇದು ಆಫ್ ಮಾಡಿಕೊಂಡು ಇದನ್ನು ಸಿಪ್ಪೆ ತೆಗೆದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೀವು ಸ್ಮ್ಯಾಶ್ ಆದರೂ ಮಾಡ್ಕೋಬೋದಿಲ್ಲ ಅಂದರೆ ಚೆನ್ನಾಗಿ ಕೈಯಿಂದ ಕಿವುಚ್ಕೊಂಡು ಅದು ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಬರೀ ಜಸ್ಟ್ ರಸ ಥರ ಮಾತ್ರ ಮಾಡಿ ಇಟ್ಕೊಬೋದು. ಇದೀಗ ಆಫ್ ಮಾಡ್ತೀನಿ ನಾನು. ತಣ್ಣಗಾದ್ಮೇಲೆ ಇದನ್ನು ಕಿವುಚ್ಕೊಳ್ಳೋದು ಅಲ್ಲ ಸ್ಮ್ಯಾಶ್ ಮಾಡೋದು ಏನಾದರೂ ಮಾಡಿ ನೋಡಿ. ಈಗ ಇದನ್ನು ನೀಟಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಈ ಥರ ನೀರಾಗಿ ತೆಗೆದಿಟ್ಕೊಂಡಿದ್ದೀನಿ. ಇದ್ರದ್ದು ವೇಸ್ಟ್ ಎಲ್ಲ ಏನೂ ಹಾಕ್ಬೇಡಿ, ಈ ವೇಸ್ಟನ್ನು ಹಾಗೇ ಎಸಿರಿ. ಇವಾಗ ಇದಾಗಿದೆ. ಮತ್ತು ಆಗ ಮಿಕ್ಸಿ ಮಾಡ್ಕೊಂಡು ಹೇಳಿ ಕೇಳಿದ್ನಲ್ಲ, ಅದು ಕೂಡ ನಾನು ಕ್ರಷ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀರು ಹಾಕಬೇಡಿ, ಹಾಗೇ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಮಿಕ್ಸಿ ಮಾಡ್ಕೊಂಡು ಇದು ಕೂಡ ಇಟ್ಕೊಂಡಿದ್ದೀನಿ. ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈಗ ಒಂದು ತಪ್ಪಲೆ ಬಿಸಿಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಗೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆಗಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಒದ್ದಿದ ತಕ್ಷಣ ಒಂದು ಸ್ವಲ್ಪ ಬೆಳ್ಳುಳ್ಳಿನ ನೋಡಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಹಾಗೆ ಫ್ರೈ ಆಗಲಿ. ಸ್ವಲ್ಪ ಹಿಂಗೆ ಹಾಕ್ಕೊಳ್ತೀನಿ. ಹಾಗೆ ಸ್ವಲ್ಪ ಕರಿಬೇವು, 2 ಒಣಮೆಣಸಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೀನಿ. ಈಗ ಫ್ರೈ ಆಗಿದೆ.
ಈಗ ನಾನೇನು ಕ್ರಷ್ ಮಾಡಿ ಇಟ್ಕೊಂಡಿದ್ದೆ ಮಿಕ್ಸಿನಲ್ಲಿ, ಅದನ್ನು ಇದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಫ್ರೈ ಆಗಿ ಸ್ವಲ್ಪ ಮೀಡಿಯಮ್ ಉರಿನಲ್ಲೇ ಇಟ್ಕೊಳ್ಳಿ, ತಾಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಅದರಿಂದ ಹೀಗೆ ಫ್ರೈ ಆಗ್ತಾ ಬರಲಿ. ಈಗ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆಗಿದೆ. ಸ್ವಲ್ಪ ಫ್ರೈ ಹೀಗೆ ಆಗಲಿ. ಇದೀಗ ಎಷ್ಟು ಫ್ರೈ ಆಗಿದೆ ಸಾಕಿಷ್ಟ ಆದರೆ ನೋಡಿ, ಅದ್ರದ್ದು ಘಮ ಹಾಗೆ ಬರ್ತಾ ಇದೆ ಆ ಫ್ಲೇವರು. ಈಗ ನಾವು ಟೊಮೆಟೊನ ಏನು ಕಿವುಚ್ಕೊಂಡು ನೀರು ತೆಗೆದಿಟ್ಕೊಂಡಿದ್ದೋ ಅದನ್ನು ಇದಕ್ಕೆ ಹಾಕ್ತೀನಿ. ಹುಣಸೆ ನೀರು ಕೂಡ ಇದರಲ್ಲೇ ಇದೆ, ಇಷ್ಟು ನೀರಿಗೆ ಹಾಕ್ತೀನಿ. ಆಮೇಲೆ ಮಿಕ್ಸಿ ಜಾರ್ನ ಸ್ವಲ್ಪ ನಾನು ರುಬ್ಕೊಂಡಿದ್ದಿರೋ ರೀತಿ ಇತ್ತು ನೀರು, ಅದನ್ನು ನಾನು ಇದಕ್ಕೇ ಹಾಕ್ಕೊಳ್ತಾ ಇದ್ದೀನಿ. ತುಂಬ ನೀರು ಹಾಕಬೇಡಿ, ನಿಮಗೆ ಎಷ್ಟು ನೀರು ಬೇಕು ನೋಡ್ಕೊಳ್ಳಿ. ತುಂಬ ನೀರಾದರೆ ಚೆನ್ನಾಗಿರೋದಿಲ್ಲ. ಅಷ್ಟು ಒಂದು ಮೀಡಿಯಮ್ ಆಗಿ ನಿಮಗೆ ಒಂದು ಸಾಂಬಾರೆಲ್ಲ ನೀರು ಇಡ್ತೀರಲ್ಲ ಆ ಥರ, ಅಷ್ಟು ತೆಳ್ಳಗೂ ಅಲ್ಲ ಅಷ್ಟು ಗಟ್ಟಿಯಲ್ಲ, ಆ ಥರ ಇಟ್ಕೊಳ್ಳಿ. ನೋಡಿ ಇವಾಗ ಇಷ್ಟ ಆಗಿದೆ ನೋಡಿ, ಹಿಂಗೆ ಈ ರೀತಿ ಇದೆ. ಇನ್ನು ಸ್ವಲ್ಪ ನಾನು ನೀರು ಸೇರಿಸ್ಕೊತೀನಿ. ಹಾಗೆ ಇದಾಗ್ತಾ ಇರಲಿ. ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ನೀವು ಹಾಕಿ. ನಾನು ಇಷ್ಟ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಮತ್ತು ಒಂದು ಇಷ್ಟು ದಪ್ಪ ಬೆಲ್ಲ ತಗೊಂಡಿದ್ದೀನಿ, ಒಂದು ಚಿಕ್ಕದು ಬೆಲ್ಲ ತಗೊಂಡು. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಇಷ್ಟು ತಗೊಂಡಿದ್ದೀನಿ, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸಾಂಬಾರು ನೋಡ್ತಾ ಇದ್ದರೆ ಹಾಗೇ ಊಟ ಮಾಡಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಿದೆ. ಇದು ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ಯಾವ ರೀತಿ ಇದೆ ಅಂತ ನನಗೆ ಕಮೆಂಟ್ಸ್ ಹಾಕಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್, ಪ್ಲೀಸ್. ನನಗೆ ನೀವು ಲೈಕ್ ಮಾಡಿದ್ರೇ ಗೊತ್ತಾಗೋದು ಚೆನ್ನಾಗಿದೆಯೋ ಇಲ್ಲವೋ ಅನ್ನೋದು. ಈಗ ನೀವು ಉಪ್ಪು ಚೆಕ್ ಮಾಡ್ಕೊಳ್ಳಿ, ಉಪ್ಪು ಬೇಕಿದ್ರೆ ಮತ್ತು ಉಪ್ಪು ಹಾಕ್ಕೊಳ್ಳಿ. ನಾನು ಉಪ್ಪು ಹಾಕಲಿಲ್ಲ, ಅದರಿಂದ ಈಗ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಕುದೀಲಿ. ಈಗ ಒಂದು 5 ನಿಮಿಷ ಕುದಿಲಿಕ್ಕೆ ಬಿಡೋಣ. ಸಾಂಬಾರೀಗ ಕುದೀತಾ ಇದೆ ನೋಡಿ, ಹೀಗೆ ಚೆನ್ನಾಗಿ ಕುದೀಲಿ. ಕುದಿಯುವಾಗ ನೋಡಿ, ಇವಾಗ ನೊರೆ ಬರ್ತಾ ಇದೆ ನೋಡಿ. ಈಗ ಜಸ್ಟು ಈ ಕೊತ್ತಂಬರಿ ಸೊಪ್ಪು ಇಷ್ಟು ಕಟ್ಕೊಂಡು ಇಟ್ಕೊಂಡು ಇದನ್ನು ಈಗ ಇದಕ್ಕೆ ಹಾಕ್ತೀನಿ. ಸಾಂಬಾರು ರೆಡಿ. ಇನ್ನೊಂದು 2 ಸೆಕೆಂಡು ಕುದಿಸೋಣ. ನೋಡಿ ಫ್ರೆಂಡ್ಸ್, ನಾನು ಮಾಡಿದ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗೋಸ್ಕರ ಈಸಿ ಲೈಫ್ ಇನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಸಿ ಯು, ಥ್ಯಾಂಕ್ ಯು.